ಸ್ಕಿನ್ ಕೇರ್ ಎಷ್ಟು ಕಾಂಪ್ಲಿಕೇಟ್ ಆದಂಥ ವಿಷಯ ಆಗಿಬಿಟ್ಟಿದೆ ಅಲ್ಲ. ಮಾರ್ಕೆಟಲ್ಲಿ ಎಷ್ಟೊಂದು ರೀತಿಯಾದಂಥ ಸಿರಮ್, ಟೋನರ್, ಕ್ರೀಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಫೇಸ್ ವಾಶ್, ಇದರಲ್ಲಿ ಯಾವುದಪ್ಪ ನನಗೆ ಸೂಟ್ ಆಗುತ್ತೆ, ಏನಪ್ಪ ಹಚ್ಕೋಬೇಕು, ಏನು ಹಚ್ಚಬಾರ್ದು ಒಂದೂ ಗೊತ್ತಾಗಲ್ಲ. ಸೊ ನಿಮಗೇನಾದರೂ ಸ್ಕಿನ್ ಕೇರ್ ಬಗ್ಗೆ ಒಂಚೂರು ಏನೂ ಮಾಹಿತಿ ಇಲ್ಲ, ಏನೂ ಗೊತ್ತಿಲ್ಲ, ಈ ಥರ ಗೊಂದಲಗಳೆಲ್ಲ ಇದ್ದರೆ ಈ ವಿಡಿಯೋ ನಿಮಗಾಗಿ. ಸೊ ಸ್ಕಿನ್ ಕೇರ್ ಅಂತ ಬಂದಾಗ 108 ಪ್ರಾಡಕ್ಟ್ಸ್ಗಳು ತೊಗೊಳೋದು ಬೇಕಾಗಿಲ್ಲ. ನಾನು ಈ ವಿಡಿಯೋನಲ್ಲಿ ತೋರಿಸುವಂಥ ಪ್ರಾಡಕ್ಟ್ಸ್ ಅಷ್ಟೇ ನಿಮ್ಮ ಹತ್ರ ಇದ್ದರೆ ಸಾಕು, ಬೇರೆ ಏನೂ ಬೇಡ. ಹಾಗೂ ಈ ವಿಡಿಯೋನಲ್ಲಿ ತೋರಿಸುವಂಥ ಯಾವುದೇ ಒಂದು ಪ್ರಾಡಕ್ಟು ಸ್ಪಾನ್ಸರ್ಡ್ ಅಲ್ಲ, ಪ್ರಮೋಷನ್ ವಿಡಿಯೋನೂ ಅಲ್ಲ ಇದು. ಸ್ಕಿನ್ ಕೇರ್ ಅಂತ ಬಂದಾಗ ಮೊದಲನೇ ಇಂಪಾರ್ಟೆಂಟ್ ಪ್ರಾಡಕ್ಟ್ ನಿಮ್ಮ ಹತ್ರ ಇರಲೇಬೇಕಾಗಿದ್ದು ಯಾವುದಂದರೆ ಒಂದು ಮೈಸೆಲಾರ್ ವಾಟರ್. ಇದು ಗಾರ್ನಿಯರ್ ಮೈಸೆಲಾರ್ ವಾಟರ್ ನಿಮಗೆ ಸಿಗುತ್ತೆ ಈಸಿಯಾಗಿದೆ. ಇದು ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಬ್ರ್ಯಾಂಡಲ್ಲೂ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು, ಬೇಕಿದ್ದರೆ ಟ್ರೈ ಮಾಡ್ಬೋದು. ಬಟ್ ನಾನು ಇದು ಯೂಸ್ ಮಾಡಿದ ಮೊದಲನೇ ಮೈಸೆಲಾರ್ ವಾಟರ್ ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ. ಇದು ಏನಕ್ಕೆ ಅಂತ ಅಂದರೆ ನಿಮ್ಮ ಮೇಕಪ್ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಈಗ ಆಯ್ಲಿ ಸ್ಕಿನ್ ಇರೋರು ನೋಡಿ, ಯಾವುದೊಂದು ಕ್ಲೆನ್ಸಿಂಗ್ ಆಯಿಲ್ ಇದೆಲ್ಲ ಯೂಸ್ ಮಾಡಿದ್ರೆ ಅದು ನಿಮ್ಮ ಪೋರ್ಸ್ ಒಳಗಡೆ ಕೂತ್ಕೊಳ್ಳುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಪಿಂಪಲ್ಸ್ ಆಗುತ್ತೆ. ಸೊ ಅದು ಒಂದು ಸೇಫ್ ಆಪ್ಷನ್ ಏನಂದರೆ ಮೈಸೆಲಾರ್ ವಾಟರ್. ಏನಕ್ಕೆ ಮೇಕಪ್ ರಿಮೂವಿಂಗಿಂದ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಾನು ಸ್ಟ್ರೈಟಾಗಿ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಿಂದ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಅವಾಗ ಈಸಿಯಾಗಿ ಗೊತ್ತಾಗುತ್ತೆ ಏನೇನು ಪ್ರಾಡಕ್ಟ್ಸು ಮುಖ್ಯ, ಯಾವ್ದು ಇರಬೇಕು, ಯಾವ್ದು ಇರಬಾರ್ದು ಅಂತ. ನೀವೆಲ್ಲಿ ನೋಡ್ತಿರೋ ಹಾಗೆ ಮೈಸೆಲಾರ್ ವಾಟರಿಂದ ನೀವು ಈಸಿಯಾಗಿ ನಿಮ್ಮ ಒಂದು ಐ ಮೇಕಪ್ ಆಗಿರ್ಬೋದು, ಒಂದು ಮ್ಯಾಟ್ ನಾನ್ ಟ್ರಾನ್ಸ್ಫರ್ ಟಫ್ ಲಿಪ್ಸ್ಟಿಕ್ ಇದ್ರೂ ನೀಟಾಗಿ ಇದರಲ್ಲಿ ತೆಗೆದುಕೊಬಿಡ್ಬೋದು. ನೋಡ್ತೀರಲ್ವ ಕಾಟನಿಂದ ಎಷ್ಟು ಈಸಿಯಾಗಿ ತೆಗೆದುಕೊಂಡೆ ಅಂತ. ಆ್ಯಂಡ್ ಇದಾದ ನಂತರ ಇನ್ನೊಂದು ಇರಲೇಬೇಕಾದಂಥ ಪ್ರಾಡಕ್ಟ್ ಬಂದು ಒಂದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ಸೆಟಾಫಿಲ್ದು ತುಂಬ 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 ಚೆನ್ನಾಗಿದೆ. ಇದು ಒಂದು ಮಲ್ಟಿಪರ್ಪಸ್ ಪ್ರಾಡಕ್ಟ್. ನಾನು ಇದನ್ನು ತುಂಬ ರೀತಿಯಲ್ಲಿ ಯೂಸ್ ಮಾಡ್ತೀನಿ. ನನ್ನ ಸ್ಕಿನ್ ತುಂಬ ಇರಿಟೇಟ್ ಆಗಿದ್ರೆ, ತುಂಬ ಡ್ರೈ ಆಗಿ ಫೀಲ್ ಆದರೆ ಆಗ ಇದನ್ನು ಫೇಸ್ ವಾಶ್ ಆಗಿ ಯೂಸ್ ಮಾಡ್ತೀನಿ, ಮೇಕಪ್ ರಿಮೂವಿಂಗಿಗೆ ಯೂಸ್ ಮಾಡ್ತೀನಿ, ಫೇಶಿಯಲ್ ಹೇರ್ ರಿಮೂವ್ ಮಾಡೋದಕ್ಕಿಂತ ಮೊದಲು ಇದನ್ನು ಶೇವಿಂಗ್ ಜೆಲ್ ಆಗಿ ಕೂಡ ಯೂಸ್ ಮಾಡ್ತೀನಿ. ಒಂದು ಒಳ್ಳೆಯ ಪ್ರಾಡಕ್ಟ್ ಇದು. ನನ್ನ ಪ್ರಾಡಕ್ಟ್ ಕೊಂಡ್ಕೊಳ್ಳೋದಕ್ಕಿಂತ ಐ ಕಾಲ್ ಇಟ್ ಆಸ್ ಇನ್ವೆಸ್ಟ್ಮೆಂಟ್. ತುಂಬ ದಿನ ಬಾಳಿಕೆ ಬರುತ್ತೆ, ಅದು ಒಂದೇ ಒಂದು ಬಾಟಲ್ಲು. ಸೊ ತುಂಬ ಕಾರಣಗಳಿದೆ ವೈ ಐ ಲೈಕ್ ದಿಸ್ ಪ್ರಾಡಕ್ಟ್ ಅಂತ. ಸೊ ನಿಮ್ಮ ಹತ್ರನೂ ಇರಲೇಬೇಕಾದಂಥ ಒಂದು ಪ್ರಾಡಕ್ಟ್, ದಟ್ ಇಸ್ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್. ನಾನು ಹೇಳಿದ ಎಲ್ಲ ಕಾರಣಕ್ಕೆ ನೀವು ಕೂಡ ಯೂಸ್ ಮಾಡ್ಬೋದು. ಮತ್ತು ಮೇಕಪ್ ರಿಮೂವಿಂಗ್ ಅಂತೂ ದಿಸ್ ಪ್ರಾಡಕ್ಟ್ಸ್ ವರ್ಕ್ ಅಮೇಝಿಂಗ್. ಸೊ ಈ ರೀತಿ ಜಸ್ಟ್ ಒಂದು ಮೈಲ್ಡ್ ಜೆಲ್ ಥರ ಇರುತ್ತೆ. ಇದನ್ನು ತೊಗೊಂಡು ನೀಟಾಗಿ ಮಸಾಜ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಆ್ಯಂಡ್ ನೋಡಿ, ಒಂದು ವೆಟ್ ವೈಪ್ಸ್ನ ತೊಗೊಳ್ಳಿ. ವೆಟ್ ವೈಪ್ಸ್ನ ತೊಗೊಂಡು ಈ ರೀತಿ ನೀವು ಮೇಕಪ್ನ ರಿಮೂವ್ ಮಾಡ್ಕೋಬೋದು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಅಂತ. ಸೊ ನೀಟಾಗಿ ಬಂದ್ಬಿಡುತ್ತೆ. ಸೊ ಈ ವಿಡಿಯೋನಲ್ಲಿ ನಾನು ಹೇಳಿದಾಗೆ ನೈಟ್ ಟೈಮ್ ಸ್ಕಿನ್ ಕೇರಿಂದ ನಾನು ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನೈಟ್ ಟೈಮಲ್ಲಿ ನಮ್ಮ ಸ್ಕಿನ್ ಒಂದು ಹೀಲಿಂಗ್ ಮೋಡಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ಮೇಕಪ್ ಹಾಕ್ಕೊಂಡು ನಾವು ನಾಳೆ ಮುಖ ತೊಳ್ಕೊಳ್ತೀನಲ್ಲ, ಸ್ನಾನ ಮಾಡ್ತೀನಲ್ವ ಒಟ್ಟಿಗೆ, ಬಿಡು ಪರವಾಗಿಲ್ಲ ಹೋಗಲಿ ಅಂತ ಅನ್ನೋ ಹಾಗೇ ಇಲ್ಲ. ಎಷ್ಟೇ ರಾತ್ರಿ ಆಗಿದ್ರೂ ಪರವಾಗಿಲ್ಲ, ನೀವು ಮೇಕಪ್ನ ತೆಗೆದು ನೀಟಾಗಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳಿ, ಮಾಯ್ಶ್ಚರೈಸರ್ನ ಹಾಕ್ಕೊಂಡು. ಸೊ ನೋಡಿ, ಫೇಸ್ ಈಗ ಕ್ಲೀನಾಗಿದೆ. ಈಗ ಫೇಸ್ ವಾಶ್ ಮಾಡಬೇಕು. ಏನಕ್ಕಪ್ಪ ಕ್ಲೀನಾಗಿರೋ ಫೇಸ್ ಮೇಲೆ ಫೇಸ್ ವಾಶ್ ಮಾಡೋದು ಅಂದರೆ, ಡಬಲ್ ಕ್ಲೆನ್ಸಿಂಗ್ ತುಂಬ ಮುಖ್ಯ. ನಾನಿಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಇದು ರೆನ್ಸಾ ಬ್ರ್ಯಾಂಡ್ನದ್ದು. ಸೊ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್. ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನೇ ಯೂಸ್ ಮಾಡಿದ್ರೆ ನನಗೆ ಒಳ್ಳೆಯದು. ಬಿಕಾಸ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಇರೋರ್ಗೂ ಕೂಡ ಆಯ್ಲಿ ಆಗುತ್ತೆ, ಮತ್ತು ಪೋರ್ಸ್ ಇರುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗುತ್ತೆ, ಪಿಂಪಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಮೈ ಸ್ಕಿನ್ ಇಸ್ ಪ್ರೋನ್ ಟು ಆಲ್ ದಿಸ್ ಪ್ರಾಬ್ಲಮ್. ಸೊ ಅದಕ್ಕಾಗಿ ಸ್ಕಿನ್ನ ಕ್ಲೀನಾಗಿಡೋದಕ್ಕೆ, ಪೋರ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನು ಯೂಸ್ ಮಾಡ್ತೀನಿ. ಮತ್ತು ತುಂಬ ಪಿಂಪಲ್ಸ್ ಪ್ರಾಬ್ಲಮ್ ಇರೋರು ಕೂಡ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನು ಯೂಸ್ ಮಾಡ್ಬೋದು. ನಿಮಗೂ ಏನಾದರೂ ಕಾಂಬಿನೇಷನ್ ಸ್ಕಿನ್ ಟೈಪ್, ಆಯ್ಲಿ ಸ್ಕಿನ್ ಟೈಪ್ ಇದ್ದರೆ ನಾನಿಲ್ಲಿ ತೋರಿಸ್ತಿರುವಂಥ ಈ ಒಂದು ಫೇಸ್ ವಾಶನ್ನು ಯೂಸ್ ಮಾಡಿ. ಸೊ ಈಗ ಕ್ವಿಕ್ಕಾಗಿ ನೀವು ಇದನ್ನು ಸ್ಕ್ರೀನ್ಶಾಟ್ ಆಗಿ ಕೂಡ ತೊಗೋಬೋದು. ನಾನು ಈ ಫೇಸ್ ವಾಶ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಈ ಎಲ್ಲ ಫೇಸ್ ವಾಶ್ ನೀವು ಬೆಳಗ್ಗೆ, ನೈಟು ಯಾವಾಗ ಬೇಕಿದ್ರೂ
ಯೂಸ್ ಮಾಡ್ಬೋದು ಫೇಸ್ ವಾಶ್ ಮಾಡ್ಕೊಳ್ಳೋದಕ್ಕೆ. ಆಯಿಲಿ ಸ್ಕಿನ್ ಫೇಸ್ ವಾಶ್ ಯಾವುದು ನೋಡಿದ್ರಲ್ಲ, ಈಗ ಡ್ರೈ ಸ್ಕಿನ್ ಅವರು ಈ ಫೇಸ್ ವಾಶ್ಗಳನ್ನು ಯೂಸ್ ಮಾಡ್ಬೋದು. ಇಲ್ಲಿ ತೋರಿಸ್ತಿರುವಂಥ ಫೇಸ್ ವಾಶ್ದೆಲ್ಲ ಒಂದು ಸ್ಕ್ರೀನ್ ಶಾಟ್ನ ತಗೊಳ್ಳಿ, ಮತ್ತು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈಗ ಮೇಕಪ್ ರಿಮೂವ್ ಮಾಡಿ ನನ್ನ ಸ್ಕಿನ್ ಡಬಲ್ ಕ್ಲೆನ್ಸ್ ಮಾಡಿದ್ದೀನಿ, ಫೇಸ್ ವಾಶ್ ಪಾರ್ಟ್ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಇರಲೇಬೇಕಾದಂಥ ಇಂಪಾರ್ಟೆಂಟ್ ಪ್ರಾಡಕ್ಟ್ ಏನಪ್ಪ ಅಂದರೆ ಮಾಯಿಶ್ಚರೈಸರ್. ಯಾವುದೇ ಒಂದು ಟೋನರ್ ಸಿರಮ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಿಗಿನರ್ಸ್ಗೆ ಫೇಸ್ ವಾಶ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಇದಿಷ್ಟೇ ಸಾಕು. ನಾನು ಯೂಸ್ ಮಾಡೋದು ಸೆಟಾಫಿಲ್ ಮಾಯಿಶ್ಚರೈಸಿಂಗ್ ಕ್ರೀಮ್, ಆ್ಯಂಡ್ ಇದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು. ಹೈಪೋ ಅಲರ್ಜಿಕ್, ವೋಂಟ್ ಕ್ಲಾಗ್ ಯೋರ್ ಪೋರ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಯಿಲಿ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಈ ಒಂದು ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳೇಬೇಕು. ನೀವು ಯೂಸ್ ಮಾಡುವಂಥ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಸನ್ಸ್ಕ್ರೀನ್ ಅಥವಾ ಮಾಯಿಶ್ಚರೈಸಿಂಗ್ ಕ್ರೀಮ್, ಯಾವುದೇ ಒಂದು ಕ್ರೀಮು ನಾನ್ ಕಾಮಿಡೋಜೆನಿಕ್ ಅಂತ ಇದ್ರೆ ದಟ್ ಈಸ್ ಸೇಫ್ ಫಾರ್ ಯು. ಅಂದರೆ ಇದು ನಿಮ್ಮ ಪೋರ್ಸ್ ಒಳಗಡೆ ಕುತ್ಕೊಳ್ಳೋದಿಲ್ಲ. ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ಇರೋರು ಈ ಒಂದು ಪಾಯಿಂಟ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ಪ್ರಾಡಕ್ಟು ಕೂಡ ಕಾಮಿಡೋಜೆನಿಕ್ ಆಗಿರಬಾರ್ದು. ಅಂದರೆ ಅದು ಈಸಿಯಾಗಿ ನಿಮ್ಮ ಪೋರ್ಸ್ ಒಳಗಡೆ ಹೋಗುತ್ತೆ, ಮತ್ತು ಅದರಿಂದ ನಿಮಗೆ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಆಯಿಲಿ ಸ್ಕಿನ್ನು ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಆಯಿಲಿ ಸ್ಕಿನ್ ಮಾಯಿಶ್ಚರೈಸರು ನೀವು ಬೇಗ ಸ್ಕ್ರೀನ್ ಶಾಟ್ನ ತಗೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಎಲ್ಲ ಮಾಯಿಶ್ಚರೈಸರ್ ಕೂಡ ನಿಮಗೆ ಸೇಫಾಗಿ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಇರೋರು, ಡ್ರೈ ಸೆನ್ಸಿಟಿವ್ ಸ್ಕಿನ್ ಇರೋರು ಈ ಒಂದು ಮಾಯಿಶ್ಚರೈಸರ್ಸ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ತುಂಬ ಜನ ಕೇಳ್ತಾರೆ ಡೇ ಕ್ರೀಮ್ ಯಾವ್ದು ಹಚ್ಕೋಬೇಕು, ನೈಟ್ ಕ್ರೀಮ್ ಯಾವ್ದು ಹಚ್ಕೋಬೇಕಂತ. ಆ ಥರ ಏನೂ ಇಲ್ಲ. ಡೇಯಲ್ಲಿ, ನೈಟಲ್ಲಿ, ಎರಡು ಟೈಮಲ್ಲೂ ನೀವು ಒಂದೇ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ಫೇಸ್ ವಾಶ್, ಮಾಯಿಶ್ಚರೈಸರ್ ಆದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಇರಲೇಬೇಕಾದಂಥ ಪ್ರಾಡಕ್ಟ್ ಬಂದು ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಬಂದು ನೀವು ಡೇ ಟೈಮಲ್ಲಿ ಮಾತ್ರ ಯೂಸ್ ಮಾಡೋದು, ನೈಟ್ ಟೈಮಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಈ ಒಂದು ವಿಶ್ ಕೇರ್ನ ಸನ್ಸ್ಕ್ರೀನ್ ಬಂದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ತುಂಬ ಲೈಟಾಗಿರುತ್ತೆ, ಮಿಲ್ಕಿಯಾಗಿರುತ್ತೆ, ಈಸಿಯಾಗಿ ನಿಮ್ಮ ಸ್ಕಿನ್ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ನಿಮಗೆ ಒಂದು ಒಳ್ಳೆ ಹೈಡ್ರೇಷನ್ ಕೂಡ ಕೊಡುತ್ತೆ. ಸೊ ತುಂಬ ಜನ ಹೇಳ್ತಾರೆ ಸನ್ಸ್ಕ್ರೀನ್ ಹಾಕಿದ್ರೆ ನನಗೆ ತುಂಬ ಹೆವಿಯಾಗಿ ಫೀಲ್ ಆಗುತ್ತೆ, ಇನ್ನೂ ಆಯಿಲಿ ಅನಿಸುತ್ತೆ ಅಂತ. ಬಟ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಆ ಪ್ರಾಬ್ಲಮ್ ಏನಾಗೋದಿಲ್ಲ. ಯೋರ್ ಸ್ಕಿನ್ ಇಸ್ ಗೋಯಿಂಗ್ ಟು ಲವ್ ದಿಸ್. ನನಗೆ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಐ ಫೆಲ್ ಇನ್ ಲವ್. ಸೊ ನೈಟ್ ಟೈಮಲ್ಲಿ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನಿಮಗೆ ತೋರಿಸೋದಕ್ಕೆ ಮಾತ್ರ ಅಷ್ಟೇ. ಬಟ್ ನೈಟ್ ಟೈಮಲ್ಲಿ ಸನ್ಸ್ಕ್ರೀನ್ ಹಾಕೋಬೇಡಿ. ಇದು ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಇದನ್ನು ಡೇ ಟೈಮಲ್ಲಿ ಮಾತ್ರ ಯೂಸ್ ಮಾಡೋದು. ಸೊ ಇವಾಗ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ ಬಿಗಿನರ್ಸ್ ಇರೋರು ಯಾವ ಪ್ರಾಡಕ್ಟ್ ಇರಬೇಕು, ಯಾವುದಿರಬಾರ್ದು ಅಂತ. ಈಗ ಸಾವಿರಾರು ಪ್ರಾಡಕ್ಟ್ಸ್ ಇದೆ, ಆನ್ಲೈನ್ ಆಗಿರ್ಬೋದು, ಒಂದು ಅಂಗಡಿಗೆ ಹೋಗಿ ಏನಾದರೂ ತೊಗೊಳ್ಳೋಣ ಅಂದರೂ ಎಷ್ಟೊಂದು ಆಪ್ಷನ್ಸ್ ಇದೆ. ಮತ್ತು ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ನಿಮ್ಗೆ ಸೇಫ್, ಯಾವ್ದು ಹಚ್ಚಬೇಕು, ಯಾವ್ದು ಹಚ್ಚಬಾರ್ದು, ತುಂಬ ಕನ್ಫ್ಯೂಸ್ ಆಗುತ್ತೆ. ಅಂಥವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಮತ್ತು ಒಂದು ಲಿಪ್ ಬಾಮ್ನ ಯೂಸ್ ಮಾಡಿ. ಲಿಪ್ ಬಾಮ್ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಯೂಸ್ ವ್ಯಾಸ್ಲಿನ್ ಬಿಗಿನರ್ಸ್ ಆಗಿದ್ರೆ. ಬಟ್ ಒಂದು ಟಿಂಟೆಡ್ ಲಿಪ್ ಬಾಮ್, SPF ಇರೋದು, ಮತ್ತು ಲಿಪ್ಸಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ಅಂದರೆ ಯು ಕ್ಯಾನ್ ಕನ್ಸಿಡರ್ ದಿಸ್. ಇದು ಡಾಟ್ ಆ್ಯಂಡ್ ಕೀನ ಒಂದು ಲಿಪ್ ಬಾಮ್, ಚೆರಿ ಬ್ಲಾಸಮ್ ಅಂತ. ಹಾಗೂ ಇದರಲ್ಲಿ SPF 50 ಇರೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಇನ್ನೂ ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ಪಿಗ್ಮೆಂಟೇಷನ್ ಇದ್ದರೂ ಇದರಲ್ಲಿ ಇರುವಂಥ ಕಲರಿಂದ ಪಿಗ್ಮೆಂಟೇಷನ್ ಹೈಡ್ ಆಗುತ್ತೆ. ಸೊ ಇದು ನನ್ನ ಒಂದು ಸ್ಕಿನ್ ಕೇರ್ ಹಾಗೂ ನಿಮ್ಮ ಬೇರೆ ಬೇರೆ ಸ್ಕಿನ್ ಟೈಪ್ಗಳಿಗೂ ಯಾವ್ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.